ಏನಪ್ಪ ಸೂರಿ, ಹೇಗೆ ನಡೀತಾ ಐತೆ ನಿನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲ? ಎಲ್ಲ ದೇವ್ರದಿಂದ ಚೆನ್ನಾಗಿ ನಡೀತಾ ಇದೆ. ನಿನ್ನ ತಂಗಿಗೊಂದು ಗಂಡು ಹುಡ್ಕೊಡು ಅಂತ ನಾನು ಪೀಡಿಸ್ತಾ ಇದ್ದಲ್ಲ, ಒಂದು ಒಳ್ಳೆ ಹುಡುಗನ ಹುಡುಕಿದ್ದೀನಿ. ಒಂದು ನಿಮಿಷ ಇರು, ಫೋಟೋ ತೋರಿಸ್ತೀನಿ. ತಗೊಳಪ್ಪ. ಹುಡುಗನ ಹೆಸರು ವಿನೋದ್ ಅಂತ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಒಳ್ಳೆ ಹುಡುಗ. ನೀನು ಅಂದರೆ ಮಾತಾಡಿ ಅವ್ರನ್ನ ಕರ್ಕೊಂಬರ್ತೀನಿ. ಹಾಗೆ ಜಾನಕಿಗೂ ಈ ಫೋಟೋ ತೋರಿಸು. ಸರಿ ರಂಗಣ್ಣ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹಲೋ ರಂಗಣ್ಣವ್ರೆ, ಹೇಳಿ. ಹೌದಾ, ತುಂಬಾ ಸಂತೋಷ ಆಯ್ತು. ಯಾವಾಗ ಬರ್ತಿದ್ರಂತೆ? ಅಯ್ಯೋ, ದಯವಿಟ್ಟು ಕರ್ಕೊ ಬನ್ನಿ. ಜಾನಕಿ ಅಣ್ಣ, ಏನ್ ಮಾಡ್ತಿದ್ಯಮ್ಮ? ಸ್ವಲ್ಪ ಬಾಯಿಲಿ. ಏನಣ್ಣ ಏನಣ್ಣ ತುಂಬಾ ಸಂತೋಷವಾಗಿದೆಯಾ? ಮತ್ತೆ ಸಂತೋಷ ಆಗದೆ ಇರತ್ತಾ? ಒಂದ್ ಒಳ್ಳೆ ಮನತನ ಹುಡುಗ ನಿನ್ ಫೋಟೋ ನೋಡಿ ಒಪ್ಕೊಂಡಿದ್ದಾನಂತೆ. ನಾಡಿದ್ ಭಾನುವಾರನೇ ನೋಡಕ್ ಬರ್ತಾ ಇದಾರೆ. ತಗೊಳ್ರಿ ಸ್ವೀಟ್ಸ್. ನನ್ನ ತಂಗಿಗೆ ಒಳ್ಳೆ ಸಂಬಂಧ ಬಂದಿದೆ. ನಾಡಿದ್ ಭಾನುವಾರನೇ ನೋಡಕ್ ಬರ್ತಾ ಇದಾರೆ. ಹೌದೇನೋ? ತಂಗಿ ಮದುವೆ ಮಾಡಕ್ಕೆ ತುದಿಯಲ್ಲಿ ನಿಂತಿದ್ದೆ, ಅಂತೂ ಒಳ್ಳೆಗಳಿಗೆ ಬಂದೇ ಬಿಡ್ತಲ್ಲ. ಜಾತಕ ಎಲ್ಲ ಚೆನ್ನಾಗಿ ಕೂಡ್ ಬಂದಿದೆ. ಆ ಹುಡುಗ ಒಂದು ಒಪ್ಕೊಂಡ್ಬಿಟ್ರೆ ಮದುವೆನೆ ಆಗುತ್ತೆ ಬಿಡ. ನಮ್ಮ ಜಾನಕಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ? ಎಂಥ ಗಂಡ ಆದ್ರೂ ಎರಡು ಮಾತಿನ ಒಪ್ಕೋತಾನೆ. ನಾನು ಪಟ್ಟಿದ ಕಷ್ಟ ಅಂತೂ ಸಾಕು. ನನ್ನ ತಂಗಿನಾದ್ರೂ ಅನುಕೂಲಸ್ಥರ ಮನೆ ಸೇರಲಿ ಅನ್ನೋದು ನನ್ನ ಆಸೆ. ಆದರೆ ಆ ಹುಡುಗ ಏನಾದರೂ ವರದಕ್ಷಿಣೆ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದೇ ನನ್ನ ಚಿಂತೆ. ಯಾಕೋ ಹಿಂಗಂತೀಯ? ಹಾಗೇನಾದ್ರೂ ಆದ್ರೆ ನಾವಿಲ್ವೇನೋ? ಹೌದು ಕಣ, ಜಾನಕಿ ನಿನ್ನ ಮಾತ್ರ ತಂಗಿನ, ನಮಗೂ ತಂಗಿನೇ. ನಮ್ಮ ಕೈಲಾಗಿದ್ದು ಮಾಡ್ತೀವಿ. ಥ್ಯಾಂಕ್ಸ್ ಕಣ್ರೋ. ಸೂರಿಗೆ ಒಬ್ಳೆ ತಂಗಿ, ಅವಳ ಹೆಸರು ಜಾನಕಿ ಅಂತ. ಅವಳೇ ಅವನ ಪ್ರಪಂಚ ಅಂದ್ರೆ ಅದು ಸುಳ್ಳಾಗಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಜಾನಕಿನ ಸೂರಿ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾನೆ. ಮೊದಲು ಆಟೋ, ಪ್ರೈವೇಟ್ ಕ್ಯಾಬ್ ಓಡಿಸಿದ ಸೂರಿ ಆಮೇಲೆ ಸ್ನೇಹಿತರ ಜೊತೆ ಸೇರ್ಕೊಂಡು ಚಿಕ್ಕದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಅವನಿಗಿದ್ದ ಆಸೆ ಒಂದೇ, ಎಲ್ಲ ಕಷ್ಟ ತನಗೇ ಇರಲಿ, ತನ್ನ ತಂಗಿನ ಒಂದು ಒಳ್ಳೆ ಮನೆಗೆ ಸೇರಿಸಿ ಅವಳಲ್ಲಿ ಸುಖವಾಗಿರ್ಲಿ ಅಂತ. ಹೂವು, ಸ್ವೀಟ್, ಖಾರ, ಬಾಳೆಹಣ್ಣು, ಎಲೆ ಅಡಿಕೆ ಮತ್ತೆ ಸೇಬು. ಜಾನಕಿ, ಇನ್ನೇನಾದ್ರೂ ಮರ್ತಿದ್ದೀನ ನೋಡು. ಇಲ್ಲ ಅಣ್ಣ, ಎಲ್ಲ ಸರಿಯಾಗಿದೆ. ಬರ್ತಾಂಗೆ ಹಾಲು ತಗೊಂಡ್ ಬಾ. ಹಾಲು ಹಾ, ಸರಿ ಬರ್ತೀನಮ್ಮ. ಅಣ್ಣ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಹುಷಾರು, ರ್ಯಾಶ್ ಡ್ರೈವ್ ಮಾಡ್ಬೇಡ ಆಯ್ತಾ? ಆಯ್ತಮ್ಮ. ಬಾಯ್ ಅಣ್ಣ. ಹಲೋ. ಹಾಯ್ ಸ್ವೀಟಿ, ಹೇಗಿದೀಯಾ? ಹೇಯ್, ಯಾರೋ ನೀನು? ಮೊದ್ಲು ನಂಬರ್ ಸರಿಯಾಗಿ ನೋಡ್ಕೊಂಡು ಕಾಲ್ ಮಾಡು. ಯಾರ್ಯಾರಿಗೋ ಫೋನ್ ಮಾಡಿದ್ರೆ ಗ್ರಾಚಾರ ನೆಟ್ಟಿಗಿರಲ್ಲ. ನಾನು ಯಾಕೆ ಯಾರಿಗೋ ಫೋನ್ ಮಾಡಲಿ? ನನ್ನ ಗಮನ ಯಾವಾಗಲೂ ನನ್ನ ಹುಡುಗಿ ಜಾನಕಿ ಮೇಲೆ ಮಾತ್ರ ಇರುತ್ತೆ. ಹೇಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನೀನ್ ಯಾರಂತಾನೆ ನಂಗೆ ಗೊತ್ತಿಲ್ಲ. ಆದರೆ ನೀನು ಯಾರು ಅಂತ ನನಗೆ ಗೊತ್ತಲ್ಲ. ಒಂದು ಕೆಲಸ ಮಾಡು, ನಿನಗೆ ಪಿಂಕ್ ಸ್ಯಾರಿ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅದನ್ನ ಉಟ್ಕೊಂಡು ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಬಾ, ನಾನು ಬರ್ತೀನಿ. ಆಗ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತಲ್ಲ. ಯಾರಿವ್ನು? ನನ್ನ ಹೆಸರು ಬೇರೆ ಹೇಳ್ತಾ ಇದ್ದಾನೆ. ಅಣ್ಣಂಗೆ ಹೇಳ? ಬೇಡ ಬೇಡ, ಅವನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾನೆ. ಬನ್ನಿ ಅಕ್ಕ, ಬನ್ನಿ. ಜಾನಕಿ ಎಲ್ಲಿದ್ದಾಳಪ್ಪ? ರೂಮಲ್ಲಿ ಇದ್ದಾಳೆ. ಹುಡುಗನ ಕಡೆಯವ್ರು ಎಷ್ಟು ಗಂಟೆಗೆ ಬರ್ತಾರಂತೆ? ಇನ್ನೊಂದು ಗಂಟೆಲಿ ಬಂದ್ಬಿಡ್ತಾರೆ. ಬನ್ನಿ. ಜಾನಕಿ, ಏನಮ್ಮ ಇನ್ನು ರೆಡಿನೇ ಆಗಿಲ್ಲ? ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಸೂರಿ, ನಾನು ನೋಡ್ಕೋತೀನಿ, ಹೋಗಪ್ಪ.
ಸರಿ. ಸೀರೆ ಎಲ್ಲಿದೆಯಮ್ಮ? ಏನಮ್ಮ ನಿನ್ನ ಹೆಸರು? ಜಾನಕಿ. ಏನಪ್ಪ ವಿನೋದ್, ಹುಡುಗಿ ನಿನ್ಗೆ ಇಷ್ಟ ಆದ್ಲೇನಪ್ಪ? ನಮಗೆ ಸಂಬಂಧ ಒಪ್ಪಿಗೆ ಇದೆ. ತೀರಾ ಆಡಂಬರ ಏನೂ ಬೇಡ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮದುವೆ ಮಾಡಿಕೊಟ್ರೆ ಸಾಕು. ಹುಡುಗಿ ಅದೃಷ್ಟ ತುಂಬಾ ಚೆನ್ನಾಗಿದೆ ಸೂರಿ. ಹುಡುಗಿ ಚೆನ್ನಾಗಿದ್ರೆ ಸಾಕು, ನಮ್ಗೆ ಯಾವ ವರದಕ್ಷಿಣೆ ಬೇಡ ಅಂತ ಬರುವಾಗ್ಲೇ ಹೇಳಿದ್ರು. ನಿಮ್ಮ ಮನೆ ಸೊಸೆ ಆಗೋದಕ್ಕೆ ನನ್ನ ತಂಗಿ ತುಂಬಾ ಅದೃಷ್ಟ ಮಾಡಿದ್ಲು. ತುಂಬಾ ಒಳ್ಳೆ ಹುಡುಗಿ ಅಂತ ರಂಗಣ್ಣವ್ರು ಹೇಳ್ತಾ ಇದ್ರು. ಇದಕ್ಕಿಂತ ಇನ್ನೇನ್ ಬೇಕು? ನಾನು ನನ್ನ ಹೆಂಡತಿ ನಮ್ಮ ದೊಡ್ಡ ಮಗನ ಮನೆಯಲ್ಲಿದ್ದೀವಿ. ಇವ್ರಿಗೆ ಮದುವೆ ಆದ್ರೆ ಇವರಿಬ್ರೇ ಸಂತೋಷವಾಗಿರ್ಬೋದು. ಸೂರಿ, ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಒಳ್ಳೆ ಮುಹೂರ್ತ ನೋಡಿ ತಿಳಿಸ್ತಾರೆ. ನಿಮಗೆ ಧನ್ಯವಾದಗಳು ಹೇಳಬೇಕು ರಂಗಣ್ಣವ್ರೆ. ನೀವು ಹೇಗೆ ಹೇಳ್ತಿರೋ ಹಾಗೆ. ಹಲೋ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಯಾಕೆ ಡಾರ್ಲಿಂಗ್ ಮಾತಾಡು, ಯಾಕೆ ಸುಮ್ಮನೆ ಇದೆಯಾ? ನೀನು ಇವತ್ತು ಪಿಂಕ್ ಸ್ಯಾರಿಲ್ ಬರ್ತೀಯಾ ಅಂತ ಎಷ್ಟು ಆಸೆಯಿಂದ ಇದ್ದೆ. ಆದ್ರೆ ನೀನ್ ಯಾಕೆ ಹೀಗೆ ಮಾಡಿದೆ? ಹೇಯ್, ಯಾರೋ ನೀನು? ನನ್ನನ್ನು ಯಾಕೆ ಕಾಡ್ತಿದ್ಯಾ? ಕಾಡ್ತಿಲ್ಲ ಡಿಯರ್, ನಾನು ಪ್ರೇಮ ನಿವೇದನೆ ಮಾಡ್ಕೋತಿದ್ದೀನಿ. ನಾನು ಅಂತೋಳಲ್ಲ ನೋಡು. ನನ್ ಮದ್ವೆ ಫಿಕ್ಸ್ ಆಗಿದೆ. ದಯವಿಟ್ಟು ನನ್ನ ದಾರಿಗೆ ಮುಳ್ಳಾಗ್ಬೇಡ. ನನ್ನ ನಿನ್ನ ಮಧ್ಯೆ ಬೇರೆ ಯಾರೇ ಮುಳ್ಳಾಗಿ ಬಂದ್ರು ಸಹಿಸೋದಿಲ್ಲ ಡಾರ್ಲಿಂಗ್. ನಂಗೆ ನೀನ್ ಬೇಕು. ಜಾನಕಿ, ಆ ಹುಡುಗ ನೀನು ಒಪ್ಕೊಂಡಿದ್ದಂತೂ ನನಗೆ ತುಂಬಾ ಸಂತೋಷ ಆಯ್ತು. ಜಾನಕಿ, ಏನಾಯ್ತಮ್ಮ? ಅಣ್ಣ, ನಂಗೆ ಯಾರೋ ಒಬ್ಬ ಕಾಲ್ ಮಾಡಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾನಣ್ಣ. ನನ್ಗೆ ಎಷ್ಟೇ ಅವಾಯ್ಡ್ ಮಾಡಿದ್ರು ಅವ್ನನ್ನ ಬಿಡ್ತಾ ಇಲ್ಲ. ಬುದ್ಧಿ ಬೇಡವಾ ನಿನ್ಗೆ? ಮೊದಲನೇ ಸಲ ಫೋನ್ ಮಾಡಿದಾಗಲೇ ಹೇಳ್ಬೇಕಾಗಿತ್ತು. ಲೌಡ್ ಸ್ಪೀಕರ್ ಆನ್ ಮಾಡು. ಹಲೋ. ಯಾಕೆ ಡಿಯರ್, ಕಟ್ ಮಾಡಿದ್ರು ಮತ್ತೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಗೊತ್ತಿದ್ರು ಮತ್ತೆ ಕಾಲ್ ಕಟ್ ಮಾಡ್ತೀಯಲ್ಲ? ಏಯ್ ಲೋಫರ್, ಯಾರೋ ನೀನು? ಎಲ್ಲಿಂದ ಮಾತಾಡ್ತಿದ್ಯಾ ಹೇಳ? ಸ್ವಿಚ್ ಆಫ್ ಬರ್ತಿದೆ. ಪ್ರತಿ ಸಲನು ಬೇರೆ ಬೇರೆ ನಂಬರಿಂದ ಫೋನ್ ಮಾಡ್ತಾ ಇದ್ದಾನಣ್ಣ. ಇನ್ಮೇಲೆ ಅವ್ನ ತಂಟೆಗೆ ಬರಲ್ಲ. ಇನ್ನೇನು ಯೋಚನೆ ಮಾಡಬೇಡ. PUC ಮುಗಿದ ನಂತರ ಮನೇಲಿದ್ದಂಥ ಹುಡುಗಿ ಜಾನಕಿ. ಅವಳಿಗೆ ಸ್ನೇಹಿತರ ಸಂಪರ್ಕ ಅಷ್ಟೊಂದು ಇರಲಿಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದ ಜಾನಕಿಗೆ ತೊಂದರೆ ಕೊಟ್ಟಿದ್ದ ರೋಮಿಯೋ ಯಾರು? ಸೂರಿ ಏನೋ ಫೋನ್ನಲ್ಲಿ ಅವನಿಗೆ ಸ್ಟ್ರಾಂಗ್ ಆಗಿ ಧಮಕಿ ಕೊಟ್ಟ. ಆದ್ರೆ ಸೂರಿ ಮಾತನ್ ಕೇಳಿ ಜಾನಕಿ ತಂಟೆಗೆ ಬರ್ದೇ ಇರ್ತಾನ? ಹ? ನಂಗೆ ಆಶೀರ್ವಾದ ಮಾಡೋಣ. ಏಯ್ ಏಯ್, ಆ ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ. ಹೋಗ್. ನಾನು ಅವತ್ತು ಫೋನ್ನಲ್ಲಿ ಬೈದಾಗ್ಲಿಂದ
ಆ ಲೋಫರ್ ಮತ್ತೆ ನನ್ನ ತಂಗಿಗೆ ಟಾರ್ಚರ್ ಕೊಡಲಿಲ್ಲ. ಅವಳ ಮದುವೆನೂ ಆಗೋಯ್ತು. ದೇವರೇ, ಜಾನಕಿ ಬದುಕು ತಣ್ಣಗಿರ್ಲಪ್ಪ. ನಿಂದ ಫೋನು? ಈ ಜನಕ್ಕೆ ಯಾವಾಗ ಫೋನ್ ಮಾಡಬೇಕು ಮಾಡಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಹಲೋ. ಹಾಯ್ ಬ್ರದರ್. ಫೋನ್ನ ಮದುಮಗಳು ತಗೋತಾಳೆ ಅಂತ ಗೆಸ್ ಮಾಡಿದ್ದೆ, ಆದ್ರೆ ಮದುಮಗನೇ ತಗೊಂಡ್ಬಿಟ್ಟ. ಹಲೋ, ಯಾರೀ ನೀವು? ನಿಮ್ಗೇನು ಹುಚ್ಚ? ಯಾರು ಅಂತ ಕೇಳಿದ್ರೆ ಒಂದೇ ಸಮ ನಗ್ತಿದ್ದೀರಲ್ರಿ. ನಾನು ನಿನ್ನ ಹೆಂಡತಿ ಪ್ರಿಯಕರ. ಯಾಕೆ ನಿನ್ ಹೆಂಡತಿ ಈ ವಿಷಯ ನಿನ್ಗೆ ಹೇಳಿಲ್ವಾ? ಅವ್ನ ಮಾತು ನಂಬೇಡಿ, ನಂಗೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ಬ್ರದರ್, ನಿನ್ ಹೆಂಡತಿ ನನಗೆ ಗೊತ್ತಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ನಿನ್ಗೆ ಚಿಕ್ಕದೊಂದು ಟಾಸ್ಕ್ ಕೊಡ್ತೀನಿ. ಏನಂದ್ರೆ, ನಿನ್ ಹೆಂಡತಿ ಮೈ ಮೇಲೆ ಎಷ್ಟು ಮಚ್ಚೆಗಳಿದೆ ಅಂತ ಹೇಳ್ತೀಯಾ? ನಾನೊಂದಷ್ಟು ಆಪ್ಷನ್ ಕೊಡ್ತೀನಿ. 12, 15, 18, 22. ಇಲ್ಲ ರೀ, ನಂಗೆ ಅವ್ನು ಯಾರಂತಾನೆ ಗೊತ್ತಿಲ್ಲ. ಅವ್ನ ಮಾತು ನಂಬೇಡಿ.